ಕಾಲ್ತುಳಿತದಲ್ಲಿ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ದಿನ ಕಳೆದಂತೆ ಅವರ ನೋವು ಇಮ್ಮಡಿಯಾಗ್ತಿದೆ. ಮಕ್ಕಳ ಸಮಾಧಿಯ ಮೇಲೆ ಬಿದ್ದು ಪೋಷಕರು ಗೋಳಾಡ್ತಾ ಇದ್ದಾರೆ. ಮನೆಯ ದೀಪ ಆರಿ ಹೋಗಿದೆ. ಪ್ರತಿ ಕ್ಷಣವೂ ಕೂಡ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಮಕ್ಕಳನ್ನ ಕಳ್ಕೊಂಡು. ಪುತ್ರ ಶೋಕ ನಿರಂತರ, ಸಾಯೋವರೆಗೂ ಕೂಡ ಈ ನೋವು ಅವರನ್ನ ಕಾಡ್ತಾನೆ ಇರುತ್ತೆ. ಪ್ರತಿ ಕ್ಷಣವೂ ಕೂಡ ಬಾಧಿಸ್ತಾನೆ ಇರುತ್ತೆ. ಯಾವ ಶತ್ರುವಿಗೂ ಈ ಸ್ಥಿತಿ ಬೇಡ. ಇವರ ಕಣ್ಣೀರು ಸಂಕಟ ನೋಡಿದ್ರೆ ಹೊಟ್ಟೆಗೆ ಬೆಂಕಿ ಇಟ್ಟಂತಾಗುತ್ತೆ. ಮಕ್ಕಳ ಸಾವಿನಿಂದ 11 ಕುಟುಂಬಗಳು ಆಘಾತಕ್ಕೊಳಗಾಗಿವೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮಗನ ಸಮಾಧಿಯ ಮೇಲೆ ತಂದೆ ಮಲಗಿ ಅಳ್ತಿದ್ದಾರೆ ಅಂತ ಹೇಳಿ. ಎದೆ ಎತ್ತರಕ್ಕೆ ಬೆಳೆದಿದ್ದಂತಹ ಮಗ ಇಂತಹ ಒಂದು ದುರ್ಘಟನೆಯಲ್ಲಿ ಬಲಿಯಾಗ್ತಾನೆ ಅಂದರೆ ಯಾವ ತಂದೆ ತಾಯಿ ಕೂಡ ಇದನ್ನ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಭೌಮಿಕ ಸಮಾಧಿಯ ಬಳಿ ಅವರ ತಂದೆ ಗೋಳಾಡ್ತಾ ಇರುವಂತಹ ದೃಶ್ಯ. ಕೋಟ್ಯಾಂತರ ರೂಪಾಯಿ ಮಾಡಿದ್ದೀನಿ, ಈಗ ಯಾರು ದಿಕ್ಕು ನಮಗೆ? ಇದಕ್ಕೋಸ್ಕರ ಮಾಡಬೇಕಿತ್ತ? ಅವತ್ತೊಂದು ಆ್ಯಂಬುಲೆನ್ಸ್ ಇದ್ದಿದ್ರೆ ನನ್ನ ಮಗ ಬದುಕುಳಿತಾ ಇದ್ದ. ಈ ಸರ್ಕಾರಕ್ಕೆ ಆ ಯೋಗ್ಯತೆಯೂ ಕೂಡ ಇಲ್ಲ. ನಮ್ಮಿಂದ ಟ್ಯಾಕ್ಸ್ ಕಟ್ಟಿಸ್ಕೊಳ್ತಾರೆ, ಅದರಿಂದ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಬಹುದಿತ್ತು. ಸಂಪೂರ್ಣವಾಗಿ ಈ ದುರಾಡಳಿತ, ಈ ಅವ್ಯವಸ್ಥೆಯಿಂದಲೇ ಇವತ್ತು ಮಕ್ಕಳನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳಿ ಪ್ರತಿ ಕುಟುಂಬ ಕೂಡ ಗೋಳಾಡ್ತಾ ಇದೆ. ಹಾಸನ, ಮಂಡ್ಯ, ಚಿಕ್ಕಬಳ್ಳಾಪುರ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಇದೇ ರೀತಿಯ ನೋವು ಸಂಕಟ.